ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಗ್. ನಾವಿವತ್ತು ನನ್ನ ಡ್ರೀಮ್ ಡೆಸ್ಟಿನೇಷನ್ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ನಾವಿವಾಗ ಟ್ರಾಮ್ ಸ್ಟೇಷನ್ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಮಗೆ 7:15ಗೆ ಜರ್ಮನ್ ಬಾರ್ಡರ್ ಸಿಂಗನ್ಗೆ ಟ್ರೈನ್ ಇದೆ. ಈ ವ್ಲಾಗ್ನ ಎಂಡ್ ತನಕನೂ ಸ್ಕಿಪ್ ಮಾಡದೆ ನೋಡಿದರೆ ನಾನು ನಿಮಗೆ ಸ್ವಿಟ್ಜರ್ಲ್ಯಾಂಡಲ್ಲಿ ಪರ್ ಡೇಗೆ ಎಷ್ಟು ಖರ್ಚಾಗ್ಬೋದು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ನಾವು ಟ್ರೈನ್ ಹತ್ತಿದ್ರೆ 2 hours ಜರ್ಮನ್ ಬಾರ್ಡರ್ನ ರೀಚ್ ಆಗ್ತೀವಿ. ಅಲ್ಲಿಂದ ನಮಗೆ ಜ್ಯೂರಿಕ್ಗೆ ಟ್ರೈನ್ ಇದೆ. ಮನೆಯಿಂದ ತಂದಿರೋ ಈ ಬೆರೀಸ್ನ ತಿಂದು ಒಂದು ಸಣ್ಣ ನಿದ್ದೆ ಮಾಡಿ ನಾವು ಬಾರ್ಡರ್ ರೀಚ್ ಆದ್ವಿ. ನಾವು ಜರ್ಮನಿಲಿ 58 euros ಕೊಟ್ಟು ಮಂತ್ಲಿ ಪಾಸ್ ತಗೊಂಡಿರೋದ್ರಿಂದ ಜರ್ಮನ್ ಬಾರ್ಡರ್ ತನಕ ನಮಗೆ ಅದೇ ಕವರ್ ಆಯಿತು. ಸೊ ಅಲ್ಲಿಂದ ನಾವು ಸ್ವಿಟ್ಜರ್ಲ್ಯಾಂಡ್ಗೆ ಅಂತ 6 daysಗೆ ಟ್ರಾವೆಲ್ ಪಾಸ್ನ ತಗೊಂಡಿದ್ದೀವಿ. ಅದಕ್ಕೆ ಪರ್ ಪರ್ಸನ್ 420 euros ಆಗುತ್ತೆ. ನಾವು 1 ವೀಕಲ್ಲಿ ಪ್ಲ್ಯಾನ್ ಮಾಡಿರೋದ್ರಿಂದ 6 daysಗೆ ತಗೊಂಡಿದ್ದೀವಿ. ಸೊ ಹಾಗೆ ಅಲ್ಲಿ 3 days, 5 days, 4 days ಎನಿ ನಂಬರ್ ಆಫ್ ಡೇಸ್ಗೆ ಆಪ್ಷನ್ಸ್ ಇದೆ. ಹಾಗೆ ಪ್ರೈಸ್ ಕೂಡ ಚೇಂಜ್ ಆಗುತ್ತೆ. ನಾವು 11 o'clock ಅಷ್ಟೊತ್ತಿಗೆಲ್ಲ ಜ್ಯೂರಿಕ್ ರೀಚ್ ಆದ್ವಿ. ಅಲ್ಲಿಂದ ನಮಗೆ ಲೂಸರ್ನ್ಗೆ ಟ್ರೈನ್ ಇದೆ. ಸೊ ನಾವು ಸ್ಟೇನ ಲೂಸರ್ನಲ್ಲಿ ಮಾಡಿದ್ದೀವಿ. ಲೂಸರ್ನಿಂದ ಇಂಟರ್ಲಾಕನ್ಗೆ ಟ್ರೈನಲ್ಲಿ 2 hours ಸಾಕು. ಬೆಟರ್ ಆಪ್ಷನ್ ಅಂದರೆ ಲೂಸರ್ನಲ್ಲಿ ಸ್ಟೇ ಮಾಡೋದು. ನಮಗೆ ಪರ್ ಡೇಗೆ ಸ್ಟೇಗೆ 150 francs ಏನೋ ಆಯಿತು. ಲೂಸರ್ನ್ ಟ್ರೈನ್ ಸ್ಟೇಷನಿಂದ ನಮ್ಮ ಹೋಟೆಲ್ ವಾಕೇಬಲ್ ಡಿಸ್ಟೆನ್ಸಲ್ಲಿ ಇತ್ತು. ಹಾಗೆ ನಮಗೆ ಬಸ್ ಆಪ್ಷನ್ ಕೂಡ ಇತ್ತು. ಸೊ ನಾವು 12 PM ಅಷ್ಟೊತ್ತಿಗೆಲ್ಲ ಲೂಸರ್ನ್ ರೀಚ್ ಆದ್ವಿ. ಬಟ್ ನಮಗೆ ಹೋಟೆಲ್ ಚೆಕ್ ಇನ್ 3 PMಗೆ ಇರೋದ್ರಿಂದ ನಾವು ಹೋಟೆಲ್ಗೆ ಹೋಗಿ ನಮ್ಮ ಬ್ಯಾಗ್ನೆಲ್ಲ ಇಟ್ಬಿಟ್ಟು ಲೂಸರ್ನ್ ಸಿಟಿ ನೋಡೋಕ್ಕೆ ಬಂದ್ವಿ. ಇದು ಲೂಸರ್ನ್ ಲೇಕ್. ಸ್ವಿಟ್ಜರ್ಲ್ಯಾಂಡಲ್ಲಿ ಸುಮಾರು 1500 ಅಷ್ಟು ಲೇಕ್ ಇವೆ ಅಂತೆ. ಇಲ್ಲಿ ನೀರಂತೂ ಫುಲ್ ಕ್ಲಿಯರ್ ಆಗಿದೆ. ಲೂಸರ್ನ್ ಟ್ರೈನ್ ಸ್ಟೇಷನ್ ಅಪೋಸಿಟಲ್ಲೇ ಈ ಲೇಕ್ ಇದೆ. ಅಲ್ಲಿಂದ ಒಂದು 50 meters ಈ ಬ್ರಿಡ್ಜ್ನ ನೀವು ನೋಡ್ಬೋದು. ಸೊ ಇದರ ಹೆಸರು ಚಾಪೆಲ್ ಬ್ರಿಡ್ಜ್ ಅಂತ. ಇದು ಯುರೋಪ್ದು ಓಲ್ಡೆಸ್ಟ್ ಬ್ರಿಡ್ಜ್ ಅಂತೆ. ಇದನ್ನು ಕಟ್ಟಿದ್ದು 14th centuryಯಲ್ಲಿ. ಸೊ ಹಾಗೆ ಇದು ಕಂಪ್ಲೀಟ್ ವುಡ್ಡಲ್ಲಿ ಮಾಡಿದ್ದಾರೆ. ಈ ಬ್ರಿಡ್ಜ್ ಮೇಲೆ ಹೋಗಲಿಕ್ಕೆ ಯಾವುದೇ ಎಂಟ್ರೆನ್ಸ್ ಫೀಸ್ ಇಲ್ಲ. ಸೊ ನಾವು ಅಲ್ಲೇ ಸ್ವಲ್ಪ ಹೊತ್ತು ಫೋಟೋಸ್ನೆಲ್ಲ ತಗೊಂಡು ಬ್ರಿಡ್ಜ್ ಹತ್ರ ಹೊರಟ್ವಿ. ಈ ಲೇಕ್ ವ್ಯೂ ಅಂತೂ ಸಖತ್ತಾಗಿದೆ. ಈ ಥರ ಟಾಯ್ ಟ್ರೈನ್ಸ್ ಯುರೋಪ್ನಲ್ಲಿ ಪ್ರತಿಯೊಂದು ಸಿಟಿಯಲ್ಲೂ ಇರುತ್ತೆ. ಸೊ ಇದರಲ್ಲಿ ಹೋದರೆ ಫುಲ್ ಸಿಟಿನ ತೋರಿಸ್ತಾರೆ. ಸೊ ನೋಡಿ, ಹತ್ತಿರದಿಂದ ನೋಡಿದರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಇದು ಅಂತ. ಸೊ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ನೋಡಿದರೆ ಹೀಗಿದೆ ವ್ಯೂ. ಸೊ ಈ ಲೇಕ್ ಸುತ್ತಲೂ ಕೆಫೇಸ್ ಮತ್ತು ಹೋಟೆಲ್ಗಳಿವೆ ಅನಿಸುತ್ತೆ. ಸೊ ಇದು ಲೂಸರ್ನ್ದು ಓಲ್ಡ್ ಟೌನ್. ನಾವು ಈ ಬ್ರಿಡ್ಜ್ನ ನೋಡುವಷ್ಟರಲ್ಲೇ 3 PM ಆಗಿತ್ತು. ಸೊ ನಮಗೂ ಹೋಟೆಲ್ ಚೆಕ್ ಇನ್ಗೆ ಟೈಮ್ ಆಗಿತ್ತು. ಸೊ ನಾವು ಹೋಟೆಲ್ ಕಡೆಗೆ ಹೊರಟ್ವಿ. ಸೊ ಬನ್ನಿ ನೋಡೋಣ ಹೇಗಿದೆ ನಮ್ಮ ರೂಮ್ ಅಂತ. ಈ ರೂಮ್ ಅಂತೂ ಇಷ್ಟೇ ಚಿಕ್ಕದಾಗಿದೆ. ಇದುವರೆಗೂ ಹೋಗಿರೋ ರೂಮಲ್ಲಿ ಇದೇ ಚಿಕ್ಕ ರೂಮ್ ಅನ್ಸತ್ತೆ. ಸೊ ಬನ್ನಿ ನೋಡೋಣ ಏನೇನಿದೆ ಅಂತ. ಯೂಶಲಿ ಬೇರೆ ಕಡೆ ಹೋದಾಗಲೆಲ್ಲ ಅಟ್ಲೀಸ್ಟ್ ಒಂದು ಕೆಟಲ್ ಆದರೂ ಇರುತ್ತೆ. ಸೊ ನಾವು ಹಾಗೆ ಅಂದ್ಕೊಂಡು ಕಪ್ ನೂಡಲ್ಸ್ನೆಲ್ಲ ತಂದಿದ್ವಿ. ಸೊ ಇದು ಶವರ್ ರೂಮ್. ಇದಕ್ಕೆ ಪ್ರಾಪರಾಗಿ ಡೋರ್ ಕೂಡ ಇಲ್ಲ. ಹಾಗೆ ಈ ರೂಮ್ ಸ್ವಲ್ಪ ದೊಡ್ಡದಾಗಿ ಕಾಣಲಿ ಅಂತ ಈ ವಾಶ್ ಬೇಸಿನ್ನ ಹೊರಗಡೆ ಇಟ್ಟಿದ್ದಾರೆ. ಇದು ಟಾಯ್ಲೆಟ್. ನನಗಂತೂ ಫಸ್ಟ್ ಟೈಮ್ ನೋಡಿದಾಗ ಶಾಕ್ ಆಯಿತು. ಲಾಕೇ ಇರಲಿಲ್ಲ ಇದಕ್ಕೆ. ಜಸ್ಟ್ ಪುಷ್ ಮಾಡಿದರೆ ಡೋರ್ ಓಪನ್ ಆಗುತ್ತೆ. ಸೊ ಇಂಡಿಯಾದಿಂದ ಬಂದವರಿಗೆ ಇದಂತೂ ಪಕ್ಕಾ ಶಾಕ್ ಆಗಿರುತ್ತೆ ನೋಡಿ. ನಾವು ರೂಮ್ ಚೆಕ್ ಇನ್ ಆಗಿ ಫ್ರೆಶ್ ಅಪ್ ಆಗಿ ಮತ್ತೆ ಲೂಸರ್ನ್ ಸಿಟಿ ಕಡೆಗೆ ಹೊರಟ್ವಿ. ನಾವಿವತ್ತು ಲೂಸರ್ನ್ನ ಕವರ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಹಾಗೆ 5 o'clockಗೆ ನಾವು ಬೋಟ್ ಟೂರ್ನ ಬುಕ್ ಮಾಡಿದ್ವಿ. ಅದಕ್ಕೆ ನಮಗೆ ಪರ್ ಪರ್ಸನ್ಗೆ 18 francs ಏನೋ ಆಯಿತು. ಸೊ ಇಲ್ಲಿ ಬೇರೆ ಬೇರೆ ಆಪ್ಷನ್ ಕೂಡ ಇತ್ತು. ನಾವೇ ಪೆಡಲ್ ಮಾಡ್ಕೊಂಡು ಹೋಗೋದು, ಹಾಗೆ ಸ್ಪೀಡ್ ಬೋಟ್ಸ್,
ಹಾಗೆ ಸ್ಮಾಲ್ ಸ್ಮಾಲ್ ಬೋಟ್ಸ್ ಎಲ್ಲ. ನಾವು ಕ್ರೂಸ್ನ ಬುಕ್ ಮಾಡಿದ್ವಿ. ಅಲ್ಲೇ ಒಂದು ಶಾಪಲ್ಲಿ ಐಸ್ ಕ್ರೀಮ್ ತೊಗೊಂಡು ನಾವು ಬೋಟ್ ಕಡೆಗೆ ಹೊರಟ್ವಿ. ಸ್ವಿಟ್ಜರ್ಲ್ಯಾಂಡಲ್ಲಿ ಎಲ್ಲದಕ್ಕೂ ಡಬಲ್ ರೇಟ್ ಆಲ್ಮೋಸ್ಟ್. ಸೊ ಇಲ್ಲಿ ನೀವು ನೋಡ್ಬೋದು 5 ಫ್ರಾಂಕ್ಸ್ ಏನೋ ಆಯಿತು ಒಂದು ಸ್ಕೂಪ್ಗೆ. ಸೊ ನಾವಿವಾಗ ಬೋಟಲ್ಲಿ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ ಹೇಗಿದೆ ವ್ಯೂ ಅಂತ. ಇಷ್ಟ ಆಯಿತು. ವ್ಯೂಸ್ ಅಂತೂ ಸಖತ್ತಾಗಿತ್ತು. ಆನ್ ದಿ ವೇಯಲ್ಲಿ ಒಬ್ಬರು ಇನ್ಸ್ಟ್ರೂಮೆಂಟ್ನ ಪ್ಲೇ ಮಾಡ್ತಾ ಇದ್ರು. ಅದನ್ನು ನೋಡ್ಕೊಂಡು ನಾವು ನೆಕ್ಸ್ಟ್ ಪ್ಲೇಸ್ ಕಡೆಗೆ ಹೊರಟ್ವಿ. ನೆಕ್ಸ್ಟ್ ಹೋಗ್ತಾ ಇರೋ ಜಾಗ ಹಾಫ್ ಕಿರ್ಷೆ ಅಂತ. ಸೊ ಇದು ಒನ್ ಆಫ್ ದ ಮೇನ್ ಚರ್ಚ್ ಆಫ್ ಲೂಸನ್. ಸೊ ಇದನ್ನು ಕಟ್ಟಿದ್ದು 17th ಸೆಂಚುರಿಯಲ್ಲಂತೆ. ಸೊ ಬನ್ನಿ ನೋಡೋಣ ಒಳಗಡೆ ಹೇಗಿದೆ ಅಂತ. ಈ
ಚರ್ಚ್ ಕೂಡ ಬ್ಯೂಟಿಫುಲ್ ಆಗಿತ್ತು. ಸೊ ಸ್ವಿಟ್ಜರ್ಲ್ಯಾಂಡಲ್ಲಿ ನೀವು ಎಲ್ಲೂ ಕೂಡ ವಾಟರ್ ಬಾಟಲ್ನ ಪರ್ಚೇಸ್ ಮಾಡಬೇಕಂತ ಇಲ್ಲ. ಸೊ ಎಲ್ಲ ಪ್ಲೇಸಸಲ್ಲೂ ಈ ಥರ ಡ್ರಿಂಕಿಂಗ್ ವಾಟರ್ ಸಿಗುತ್ತೆ ನಿಮಗೆ. ಹಾಗೆ ನಾವು ಅಲ್ಲಿಂದ ನೆಕ್ಸ್ಟ್ ಹೋಗ್ತಾ ಇರೋ ಜಾಗ ಒಂದು ಲಯನ್ ಮಾನ್ಯುಮೆಂಟ್. ಇದಂತೂ ಫೋಟೋಲಿ ವಿಡಿಯೋಲಿ ನೋಡೋದಕ್ಕಿಂತನೂ ತುಂಬಾ ಚೆನ್ನಾಗಿದೆ. ಇದು ಒನ್ ಆಫ್ ದ ಫೇಮಸ್ ಲ್ಯಾಂಡ್ಮಾರ್ಕ್ ಲೂಸರ್ನಲ್ಲಿ. ಸೊ ನೀವೇನಾದರೂ ಲೂಸರ್ನ್ ಬಂದರೆ ಇದನ್ನು ಮಿಸ್ ಮಾಡಲೇಬೇಡಿ. ನಾವು ನೆಕ್ಸ್ಟ್ ಬಂದಿರೋ ಜಾಗ ಸ್ಪ್ರಾಯರ್ ಬ್ರಿಡ್ಜ್ ಅಂತ. ಈ ಬ್ರಿಡ್ಜ್ ಕೂಡ ಫುಲ್ ವುಡ್ಡಿಂದನೇ ಮಾಡಿದ್ದು. ಈ ಬ್ರಿಡ್ಜ್ನ 19th ಸೆಂಚುರಿಯಲ್ಲಿ ಡೆಮಾಲಿಷ್ ಮಾಡಿದ್ರಂತೆ. ಬ್ರಿಡ್ಜ್ ಓಲ್ಡ್ ಟೌನ್ ಮತ್ತು ನ್ಯೂ ಟೌನ್ನ ಕನೆಕ್ಟ್ ಮಾಡುತ್ತೆ. ಸೊ ಹಾಗೆ ಅಷ್ಟೊತ್ತಿಗಾಗಲೇ ಅಲ್ಲಿ ಸನ್ಸೆಟ್ ಟೈಮ್ ಆಗಿತ್ತು. ಸನ್ಸೆಟ್ ವ್ಯೂ ಅಂತೂ ತುಂಬ ಬ್ಯೂಟಿಫುಲ್ ಆಗಿತ್ತು. ನಾವಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಸನ್ಸೆಟ್ನ ನೋಡಿಕೊಂಡು ಡಿನ್ನರ್ಗೆ ಒಂದು ಇಂಡಿಯನ್ ರೆಸ್ಟೋರೆಂಟ್ನ ಹುಡುಕಿ ಹೋಗ್ತಾ ಇದ್ದೀವಿ ಇವಾಗ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮಗೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ನಾವಿವಾಗ ಒಂದು ಇಂಡಿಯನ್ ರೆಸ್ಟೋರೆಂಟ್ಗೆ ಬಂದ್ವಿ. ಸೊ ಪರ್ ಡೇಗೆ ನಿಮಗೆ 2 ಮೀಲ್ಸಿಗೆ 120 ಫ್ರ್ಯಾಂಕ್ಸ್ ಅಂತೂ ಆಗೇ ಆಗುತ್ತೆ ಇಲ್ಲಿ. ಸೊ ಹೀಗಿತ್ತು ನಮ್ಮ ಡೇ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋ ತನಕ ಬಾಯ್.